ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಿಗೆ. ಸೊ ಹಾಗೆ ತುಂಬ ಒಂದು ಟೇಸ್ಟಿಯಾಗಿರುವ ವಿದೌಟ್ ಆಯಿಲ್ ಸ್ವಲ್ಪನೂ ಎಣ್ಣೆನೇ ಹಾಕದೆ ಚಿಕನ್ ಕರಿ ಯಾವ ಥರ ಮಾಡೋದಂತ ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ರೆಸಿಪಿ ಹೇಳೋ ಮುಂಚೆ ನಮ್ಮ ಮನೇಲಿ ಏನೆಲ್ಲ ಫಂಕ್ಷನ್ ಇತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆನಸ್ಡೇ ದಿವಸ ಇದು ನಾನು ಮಾಡಿದ ಒಂದು ವಿಡಿಯೋ. ಇದರದ್ದು ರೆಸಿಪಿ ನಾನು ಹಾಕಲಿಲ್ಲ, ಇದು ನಾನು ಬಿರಿಯಾನಿಗೆ ಮಾಡುವ ಒಂದು ಮಸಾಲ. ಸೊ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದರದ್ದು ರೆಸಿಪಿ ಫುಲ್ ಡೀಟೇಲ್ ಆಗಿ ನಾನು ಹಾಕಲಿಲ್ಲ. ಸೊ ನನ್ನ ತಾಯಿ ಮನೆಗೆ ನಾನು ಹೋಗಿ ಇದು ಮಾಡೋದು. ನನ್ನ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ತಾಯಿ ಮನೆಗೆ, ಅಲ್ಲಿಗೆ ನೆಂಟರು ಬರ್ತಾರೆ, ನನ್ನ ತಂಗಿದ್ದು ನಾದಿನಿ ಮತ್ತು ನಾದಿನಿ ಮನೆಯವರು. ಅವಳು ಡೆಲಿವರಿ ಆಗಿದ್ದಲ್ವ ತಂಗಿಗೆ, ಅವಳ ಮಗುವನ್ನು ನೋಡಲಿಕ್ಕೆ ಕೇರಳದಿಂದ ಬರ್ತಾಯಿದ್ದು. ಸೊ ಅದಕ್ಕಾಗಿ ನಾನಿಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಹಾಗೆ ವೆಜ್ ಕುರ್ಮಾ ಮತ್ತು ಪರೋಟ ಮಾಡಿದ್ದಲ್ಲ ತರಿಸಿದ್ದು, ಈ ಥರ ಎಲ್ಲ ಐಟಮ್ ಮಾಡಿ ಆಯಿತು. ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿತ್ತು. ಅದರ ರೆಸಿಪಿ ಬೇಕಿದ್ರೆ ನೆಕ್ಸ್ಟ್ ನಾನು ಹಾಕ್ತೀನಿ. ಸೊ ಅದೆಲ್ಲ ಆದಮೇಲೆ ಅವರು ಬಂದರು ಅಷ್ಟೊತ್ತರಲ್ಲಿ, ಮತ್ತು ಅವರು ಊಟ ಮಾಡೋದು ಸ್ವಲ್ಪನೇ ಇದರದ್ದು ವೀಡಿಯೋಸ್ ನಾನು ತಗೊಂಡಿದ್ದು. ಮತ್ತು ಅವರು ಊಟ ಮಾಡಿ ಎಲ್ಲ ಹೋದ ನಂತರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅವರಿಗೂ ಕೂಡ ತುಂಬಾ ಖುಷಿ ಆಯಿತು ಫುಡ್ ಮಾಡಿದ್ದು. ಸೊ ಅವರು ತಂದ ಇದೊಂದು ಕೇಕಿದ್ದು ಸ್ಪಾಂಜ್ ಚೆನ್ನಾಗಿತ್ತು. ಸೊ ಇದೇನೋ ಅಂತ ಹೇಳಿ ನಾನು ಹಲ್ವಾ ಅಂತ ಹೇಳಿ, ನನಗೆ ಹಲ್ವಾ ತುಂಬ ಇಷ್ಟ. ಸೊ ಹಲ್ವಾ ಅಂತ ತಿಳ್ಕೊಂಡು ಇದನ್ನು ಕಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಹಲ್ವಾ ಅಲ್ಲ, ಕೇರಳದ ಏನು ಕಣ್ಣೂರು ಸೈಡಲ್ಲಿ ಸ್ಪೆಷಲ್ ಅಂತೆ. ಬಟ್ ನಂಗೆ ಲೈಕೇ ಆಗಲಿಲ್ಲ, ಅದಷ್ಟೇನೂ ಇಷ್ಟ ಆಗಲಿಲ್ಲ. ಸೊ ಆದ ನಂತರ ನಾವು ಇದನ್ನೆಲ್ಲ ಇಟ್ಟು ಕಾಫಿ ಕುಡಿಲಿಕ್ಕೆ, ಸಂಜೆ ಹೊತ್ತಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಮಾಡಿ ಈ ಥರ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಅದನ್ನು ಕಟ್ ಮಾಡ್ತಾ ಇರೋದು, ತಾಯಿ ಹತ್ರ ಕಟ್ ಮಾಡಿಸೋದು ಹಲ್ವಾ ಅಂತ ಹೇಳಿ. ಸೊ ಹಾಗೆ ಇದು ಮರು ದಿವಸದ ಒಂದು ಲಾಗು ವಿಡಿಯೋ. ಗುರುವಾರ ದಿವಸ ನಂದು ನಾದಿನಿ ಮಕ್ಕಳದ್ದು ಬರ್ಡೇ ಇತ್ತು. ಸೊ ಅವರಿಗಾಗಿ ಗಿಫ್ಟ್ ಏನಾದರೂ ಕೊಡಬೇಕಲ್ವ ಅಂತ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ವಿ. ಸೊ ನಾನು ಅವರಿಗೆ ಗಿಫ್ಟ್ ಪರ್ಚೇಸ್ ಮಾಡಿ ನಾನು ಫ್ಯಾನ್ಸಿಗೆ ಹೋಗಿ ಅಲ್ಲಿಂದಕ್ಕೂ ಸ್ವಲ್ಪ ಒಂದು ಫ್ಯಾನ್ಸಿ ಐಟಮ್ ಅಲ್ಲ, ಗಿಫ್ಟ್ ಪ್ಯಾಕಿಂಗ್ ಮಾಡಿಸಿ, ಮತ್ತು ಅವರಿಗೆ ಅದರಲ್ಲಿ ಒಂದು ಲಬ್ಬರ್ ಬಾಕ್ಸ್ ಬರ್ತದೆ ಮಕ್ಕಳಿಗೆ ಜುಟ್ಟು ಹಾಕೋದು. ಸೊ ಅದನ್ನು ಕೂಡ ತಗೊಂಡು, ಇದು ರಾತ್ರಿ ಆಗಿರೋ ಫಂಕ್ಷನ್ನು. ಸೊ ಅಲ್ಲಿಗೆ ಹೋಗಿದ್ವಿ ನಾವು. ಅವರಿಬ್ಬರು ಟ್ವಿನ್ಸ್. ನನ್ನ ಮಗಳಿಗೆ 2 ತಿಂಗಳಿಗೆ ದೊಡ್ಡವರವರು. ಸೊ ನಂದು ಮಗಳದ್ದು ಮಾರ್ಚ್ 30ಗೆ ಬರ್ತದೆ ಇನ್ಶಾಲ್ಲ, ನೆಕ್ಸ್ಟ್ ಬರ್ಡೇ. ಸೊ ಇವರದ್ದಾಯಿತು January 22ಗೆ ಅವರಿಗೆ 8 ಇಯರ್ ಕಂಪ್ಲೀಟ್ ಆಯಿತು, ಮಾಷಾ ಅಲ್ಲ. ಸೊ ಅಲ್ಲಿ ನೈಟು ಪಾರ್ಟಿತ್ತು, ಯಾರೂ ಇರಲಿಲ್ಲ, ನಾವೇ ಸಿಂಪಲಾಗಿ ಮಾಡಿದ್ದು. ಸೊ ನಾದಿನಿ ಮಕ್ಕಳದ್ದು, ನನ್ನ ಹಸ್ಬೆಂಡ್ ತಂಗಿ ಮಕ್ಕಳು. ಸೊ ತುಂಬಾ ಖುಷಿ ಆಯಿತು. ಅಲ್ಲಿ ಕೂಡ ಹೋಗಿ ರಾತ್ರಿ ಒಂದು 10 ಗಂಟೆ ಆಗೋ ಮನೆಗೆ ಬಂದಿದ್ವಿ ನಾವು. ಸೊ ಇವರು ಕೇಕೆಲ್ಲ ಕಟ್ ಮಾಡಿ, ಮಕ್ಕಳಿಗೆ ಅದೇ ಒಂಥರ ಖುಷಿ ಅಲ್ವಾ, ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಏನು ಬೇಕಂತ ಇಲ್ಲ. ಸೊ ಅಲ್ಲಿ ಕೂಡ ಫುಡ್ ಚೆನ್ನಾಗಿತ್ತು, ಅವ್ರು ಮಾಡಿದ್ದು ಬಿರಿಯಾನಿ ಎಲ್ಲ ಮಾಡಿದರು, ತುಂಬಾ ಖುಷಿ ಆಯಿತು. ಅಲ್ಲಿ ಎಲ್ಲ ಬಂದು ನೆಕ್ಸ್ಟ್ ಡೇ ಲಂಚಿಗೆ ನಾನು ಪ್ರಿಪ್ರೇಷನ್ ಮಾಡೋದು. ಮಾರ್ನಿಂಗ್ ನಾನು ತಾಯಿ ಮನೆಯಲ್ಲೇ ಇದ್ದೆ, ಲಂಚಿಗೆ ಬಂದು ಇದನ್ನು ನಾನು ಪ್ರಿಪ್ರೇಷನ್ ಮಾಡೋದು ವಿದೌಟ್ ಆಯಿಲ್ ಚಿಕನ್ ಕರಿ. ಸೊ ಅದಕ್ಕಾಗಿ ನಾನಿಲ್ಲಿ 4 ಈರುಳ್ಳಿ, 5 ಟೊಮೆಟೊ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ನಾನು ಮೊದಲಿಗೆ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಬೇಗನೆ ಬೇಯುತ್ತೆ, ಇದು ಫ್ರೈ ಮಾಡಲಿಕ್ಕೆ ಏನು ಹೋಗಲ್ಲ ನಾನು. ಸೊ ಅದಕ್ಕಾಗಿ ನಾನು ಇದನ್ನು ಕುಕ್ಕರಲ್ಲಿ ಒಂದು 4 ವಿಸಿಲ್ ಕೂಗಿಸಿ ಬೇಯಿಸಿ ಆಯಿತು. ಇವಾಗ ತಗೊಂಡಿದ್ದೀನಿ, ಬೇಯಿಸಿ ಓಪನ್ ಮಾಡಿ ನೋಡಿ ಚೆಂದ ಬೆಂದಿದೆ. ಸೊ ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕಿ ಈಸಿಯಾಗಿ ಬೇಯಿಸ್ಬೋದು, ಬೇಗನೆ ಆಗ್ತದೆ. ಮತ್ತು ಇದು ಕೂಡ ನಮಗೆ ಟೊಮೆಟೊ ಉಂಟಲ್ವ, ಅದು ಆವಾಗ 2-3 ವಿಸಿಲ್ ಮಾಡುವಾಗ ಕುಕ್ಕಾಗಿ ಸಿಗುತ್ತೆ. ಇದಕ್ಕೆ ನಾನು 1/2 kg ಚಿಕನನ್ನು ಹಾಕಿದ್ದೀನಿ. ಸೊ ಸ್ವಲ್ಪ ಅದರಲ್ಲಿ ನೀರು ಕೂಡ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ 3 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪನೇ ಲೆಮನ್ ಸ್ಕ್ವೀಸ್ ಮಾಡಿ ಹಾಕಿದ್ದೀನಿ, ಸ್ವಲ್ಪನೇ ಲೆಮನ್ ಜ್ಯೂಸು. ಆದ ನಂತರ ಒಂದು ಅರ್ಧ ಕಪ್ಪಷ್ಟು ಕಸೂರಿ ಮೇಥಿ ಹಾಕ್ತೀನಿ. ಇದು ಮೇಯ್ನಾಗಿ ಹಾಕಿ ತುಂಬಾ ಚೆಂದ ಆಗುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಉಪ್ಪು ಕೂಡ ಹಾಕಿ ನೋಡಿಕೊಂಡು, ಮೊದಲಿಗೆ ನಾವು ಟೊಮೆಟೊ ಈರುಳ್ಳಿ ಬೇಯಿಸುವಾಗ ಉಪ್ಪನ್ನು ಹಾಕಿದ್ವಿ ಅಲ್ವಾ. ಸೊ ಇವಾಗ ನೋಡಿಕೊಂಡು ಹಾಕಿದರೆ ಆಯಿತು. ಆದ ನಂತರ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ, ನಿಮಗೆ ನೀರು ಜಾಸ್ತಿ ಬೇಕಿದ್ರೆ ಹಾಕ್ಬೋದು, 1 ಕಪ್ಪಷ್ಟು. ನಾನಿಲ್ಲಿ ಅರ್ಧ kgಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ಆದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ
ಮಿಕ್ಸ್ ಮಾಡಿ ಚೆನ್ನಾಗಿ 3 ವಿಸಿಲ್ ಕೂಗಿಸಿದರೆ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿದೆ ನೋಡಿ, ಯಾವ ಥರ ಬಂದಿದೆ. ಸ್ವಲ್ಪನೂ ಆಯಿಲ್ ಕೂಡ ಹಾಕಲಿಲ್ಲ ನಾನು, ಹೇಗೆ ಆಗಿದೆ ನೋಡಿ. ತುಂಬಾ ಟೇಸ್ಟಿ ಕೂಡ ಇತ್ತು, ಸ್ಪೈಸಿ ಕೂಡ ಇತ್ತು. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಡಿನ್ನರ್ಗೆ, ಲಂಚಿಗೆ ಯಾವುದಕ್ಕೂ ಕೂಡ ನಾವು ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಡಯಟ್ ಮಾಡುವವರಿಗೆ ತುಂಬ ಒಂದು ಒಳ್ಳೆಯ ರೆಸಿಪಿದು, ವಿದೌಟ್ ಆಯಿಲ್. ನಾನು ಜಾಸ್ತಿಯಾಗಿ ಇವಾಗ ಆಯಿಲ್ ಐಟಮ್ ತಿಂತಾ ಇಲ್ಲ, ಹಾಗೆಯೇ ಆಯಿಲ್ ಕೂಡ ಜಾಸ್ತಿಯಾಗಿ ಹಾಕ್ತಾ ಇಲ್ಲ. ಸೊ ಇದರ ಜೊತೆ ನಾನು ಗೀ ರೈಸ್ ಮಾಡಿದ್ದೀನಿ. ಗೀ ರೈಸ್ ಅಲ್ಲ, ವೈಟ್ ರೈಸ್ ಮಾಡಿದ್ದು ಆ್ಯಕ್ಚುಲಿ. ಗೀ ರೈಸ್ ಇದ್ದು ಅಕ್ಕಿಯಲ್ಲಿ ಗೀ ರೈಸ್ ಮಾಡಲಿಕ್ಕೆ ಸುಸ್ತಾಯಿತು, ಸೊ ಅದಕ್ಕಾಗಿ ವೈಟ್ ರೈಸ್ ಮಾಡಿದೆ. ಹಾಗೆಯೇ ಇವತ್ತಿನ ಲಂಚ್ ನಮ್ಮದು ಇಲ್ಲಿಗೆ ಮುಗೀತು. ಸೊ ಈ ಥರದ ಒಂದು ಸೂಪ್, ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ ಹೇಗಿದೆ ಏನಂತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ಆಯಿಲ್ ಹಾಕಲಿಲ್ಲಲ್ವ ಹೇಗೆ ಅಂತ ನೀವು ಎನಿಸ್ಬೇಡಿ, ಅಷ್ಟು ಚೆನ್ನಾಗಿದೆ. ಆಯಿಲ್ ಇಲ್ಲ ಅಂದರೂ ಚಿಕನಲ್ಲಿ ಕೂಡ ಆಯಿಲ್ ಅಂಶ ಇರ್ತದೆ ಅಲ್ವ. ಸೊ ಹಾಗೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿಯಾಗಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.